ಆ IPS ಕಿರಣ್ ಬೇಡಿಗಿಂತ ಈ ತರಕಾಂಡಿ ಆಫೀಸರ್ ಹಾವಳಿನೇ ಜಾಸ್ತಿ ಆಗೋಗಿದೆ. ಅವಳಿಗೆ ಏನಾದ್ರೂ ಒಂದು ಗತಿ ಕಾಣ್ಸೋಣ ಅಂತಂದ್ರೆ ಅವಳು ಸತ್ರೆ ಅವಳ ಸಾವಿಗೆ ನಾವೇ ಕಾರಣ ಅಂತ ಗವರ್ನರ್ಗೆ ಮರಣ ಶಾಸನ ಬರ್ಕೊಟ್ಬಿಟ್ಟಿದ್ದಾಳೆ. ನಾವು ಹೀಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾಳೆ ಸ್ಮಶಾನದಲ್ಲಿ ನಮ್ 4 ಜನಕ್ಕೆ ಗೋರಿ ಕಟ್ಟೋದಂತೂ ಗ್ಯಾರಂಟಿ. ಅವಳ ಬಗ್ಗೆ ಹರಿಕತೆ ಮಾಡೋದನ್ನ ಬಿಟ್ಟು ಮೊದಲು ಅವ್ನ ಕತ್ತರಿಸಿ ಬಿಸಾಕೋಣ. ಕಲಾಸಿಪಾಳ್ಯ ಬೈ ಎಲೆಕ್ಷನ್ ಹತ್ರ ಬರ್ತಿದೆ. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮೇಲೆ ಎಲ್ಲಾ ಕಡೆಯಿಂದ ರಿವರ್ಸ್ ಆಗ್ಬಿಡ್ತಾರೆ. ನಮ್ಮ ಹತ್ರ MLAಗಳು MP ಗಳು ಯಾವ ಪಾರ್ಟಿ ಅಂತ ನೋಡದೆ ಯಾರು ಹಣ ಜಾಸ್ತಿ ಕೊಡ್ತಾರೋ ಆ ಪಾರ್ಟಿಗೆ ಹೋಗಿ ಸೇರ್ಕೋತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಂಬಿದ್ರೆ ಚಿಲ್ರೆ ಪಲ್ರೆ ಅಧಿಕಾರಿಗಳೆಲ್ಲ ನಮ್ಮೇಲೆ ಸವಾರಿ ಮಾಡಕ್ ನೋಡ್ತಾರೆ. ಇವ್ರನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂದ್ರೆ ಅಧಿಕಾರ ನಮ್ಮ ಕೈಲಿ ಬರಬೇಕು. ಅದಕ್ಕೆ ನಾನೇ ಎಲೆಕ್ಷನ್ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದೀನಿ. ಅಯ್ಯೋ ನಿನ್ ಬುದ್ಧಿಗೆ ಹುಳ ಬೀಳ. ನಿಂತ್ಕೊಳ್ಳೋ ನಿನ್ನ ಮಕ್ ಯಾವನ ಓಟ್ ಹಾಕ್ತಾನೆ. ಫಸ್ಟ್ ನನ್ ಮೇಲೆ ನಿಂತ್ಕೊಳ್ಳಪ್ಪ, ಆಮೇಲೆ ಎಲೆಕ್ಷನ್ ನಿಂತ್ಕೊಳ್ಳುವಂತೆ. ಇವತ್ತು ಫ್ರೀಯಾಗಿ ಕೊಡ್ತೀನಿ ಅಂದ್ರು ಭಗವದ್ಗೀತೆ ತಗೊಂಡು ಓದೋರಿಲ್ಲ. ಅದೇ ಸೆಕ್ಸ್ ಬುಕ್ ನೋ ಪೊಲೀಸ್ ನ್ಯೂಸ್ನೋ ಮೇಲ್ ಬಿದ್ದು ಓದ್ತಾರೆ. ಟಿವಿಲಿ ರಾಮಾಯಣ ಮಹಾಭಾರತ ಬಂದ್ರೆ ನೋಡ್ತಾ ಇದ್ರು, ಅದು ಅನಿವಾರ್ಯ. ಆದ್ರೆ ಇವತ್ತು ನೋಡ್ತಾ ಇರೋದು ಸ್ಟ್ರಿಂಗ್ ಸೆಕ್ಸ್ ಆಪರೇಷನ್. ಅದೇ ಕ್ರೈಮ್ ಸ್ಟೋರಿಲಿ ಒಂದ್ ಹುಡುಗಿ ರೇಪ್ ಆಯ್ತು ಅಂದ್ರೆ ಬಾಯ್ ಬಿಟ್ಕೊಂಡು ಜಲ್ಲು ಸುರಿಸ್ಕೊಂಡು ನೋಡ್ತಾರೆ. ಇಂಥ ಜನ ನಮ್ಮಂಥ ಕೆಟ್ಟವ್ರಿಗಲ್ದೆ ಇನ್ಯಾರು ಓಟಾಕ್ತಾರೆ? ಅಯ್ಯೋ ನಿನ್ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೀಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡೆ ನೀನು? ನೋಡೋ ನಿನ್ ನೆಲದಲ್ಲ ಕಣೋ, ಆಕಾಶದಲ್ಲಿ ನಿಂತ್ರು ಗೆಲ್ತಿಯ ಕಣೋ. ನಿಂಗೆ ಗಾಡ್ಸ್ ಪವರ್ ಫಾದರ್ ಇದೆ ಕಣೋ. ಕಲಾಸಪಾಳ್ಯದ ಬೈ ಎಲೆಕ್ಷನ್ನಲ್ಲಿ ಭೂಪತಿ ಅವರು ನಿಂತಿದ್ದಾರೆ. ಯಾವುದೇ ರೀತಿಯಾದ ಗಲಾಟೆ ನಡೆದಿದ್ದ ಹಾಗೆ ನಿನ್ನೆ ಸೆಕ್ಯೂರಿಟಿ ಕೊಡ್ಬೇಕು. ಎಸ್ ಸರ್. ಭೂಪತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಎದುರಾಗಿ ಯಾರು ನಿಂತ್ಕೊಂಡಿದ್ದಾರೆ? ಅವನು ನಿಂತ್ಕೋತಿರೋದು ಇದೆ ಫಸ್ಟ್ ಟೈಮ್ ಮೇಡಮ್. ಅವನ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಯಾರಿಗೆ ತಾನೇ ಧೈರ್ಯ ಇದೆ ಹೇಳಿ? ಅಕಸ್ಮಾತ್ ಯಾರಾದ್ರೂ ನಿಲ್ತೀನಿ ಅಂತ ಧೈರ್ಯ ಮಾಡಿ ನಾಮಿನೇಷನ್ ಫೈಲ್ ಮಾಡಿದ್ರೆ ಅವ್ರ ಕತೆ ಅಲ್ಲೇ ಮುಗಿಸ್ಬಿಡ್ತಾನೆ. ನೆಟ್ಕಲಪ್ಪ, ಕಂಪನಿ ಬರಲ್ಲ ನಿಂಬೂತಿಗಷ್ಟೇ ಕೊರ್ಕಿಗಳ ಬರಲಿ. ಏನೋ ಇದು ಭಿಕ್ಷೆ? ₹1. ₹1 ಏನೋ ಬರುತ್ತೆ? ಏನ್ ಬರುತ್ತೆ? ಬರುತ್ತಾ ಬಿಡುತ್ತಾ ಭಿಕ್ಷೆ ಕೇಳಿದ್ರೆ ಹಾಕ್ದೆ. ನಮ್ಮನ್ನೇನ್ ಕಾಮನ್ ಪೀಪಲ್ಸ್ ಅನ್ಕೊಂಡಿದ್ಯಾ ನೀನು? ಆ ಕಡೆ ಚೋಡು ಬೋರ್ಡ್ ಏನೋ ನಮ್ಮ ಬೆಂಗಳೂರು ಹಂಗಾಗಬೇಕು ಹಿಂಗಾಗಬೇಕು ದೊಡ್ಡ ಹೈಟೆಕ್ ಆಗಬೇಕು ಅಂತ ಓದಾಡ್ತಾ ಇದ್ದೀರಾ. ಪಾಪ ನಮ್ ಪೊಲೀಸ್ನವ್ರು ನೈಟ್ ಕ್ಲಬ್ ಬೇಡ ಅಂದ್ರೂ ದೊಡ್ಡವರೆಲ್ಲ ಸೇರಿ ಫುಲ್ ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಕುಡಿದು ಕುಪ್ಪಳಿಸಿ ತಿಂದು ತೇಜ್ ಸತ್ತೋಗ್ಬಿಡ್ಬೇಕು ಅಂತ. ನಮ್ಮಂತ ಭಿಕ್ಷುಕರು ₹10 ಕೇಳಿದ್ರೆ ಕೊಡಕ್ ಆಗಲ್ವೇನೋ ನನ್ ಮಕ್ಕಳ ನಿಮ್ಗೆ? ಭಿಕ್ಷುಕ ನನ್ನ ಮಕ್ಕಳು ಇಷ್ಟೊಂದು ಕೋಪ ನಿಮ್ಗೆ? ಯಾರು ಭಿಕ್ಷುಕರು? ಇಡೀ ಕಲಾಸಿಪಾಳ್ಯ ಏರಿಯಾದಲ್ಲಿ ನಾವ್ ಎಂತ ಹವಾ ಇಟ್ಟಿದೀವಿ ಅಂತ ಗೊತ್ತೇನೋ ನಿನಗೆ? ಪೊಲೀಸ್ ಸ್ಟೇಷನ್ ನಮ್ಮ ಹೆಸರು ಅವರೇ ಹೇಳ್ತಾರೆ. ಏನ್ರು ರೌಡಿಗಳ ಹತ್ರ ಬಿಹೇವ್ ಮಾಡ್ತಾರೆ, ತೆಗೆದು ಬಿಟ್ಟ ಅಂದ್ರೆ ಯಾರು ಕೊಡಿಯೋದು? ಏನು ಗಲಾಟೆ? ಎಲ್ಲೆಲ್ರ ಹುಡ್ಕೊಂಡ್ ನಿಮ್ಮನ್ನ ಬೀದಿ ಬೀದಿ ಎಲ್ರು ನಿಮ್ಮನ್ನ ಹುಡ್ಕೋದು ಕಷ್ಟ ಆಗಿದೆ. ನಮ್ಮ ಮಕ್ಕಳು ಕಲಿಬೇಕಾಗಿತ್ತು. ನಡೀರಿ ಸ್ಟೇಷನ್ಗೆ. ಯಾಕೆ ಬೆಳಗ್ಗೆ ಬೇರೆ ಕೆಲಸ ಇಲ್ವೇನ್ರ? ಮೇಡಮ್ ನಿಮ್ಮಿಬ್ಬರನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ. ಮರ್ಯಾದೆಯಾಗಿ ನೀವೇ ಬರ್ತೀರೋ ಇಲ್ಲ? ನೀವು ಮರ್ಯಾದೆಯಿಂದ ಕರೆದ್ರೆ ನಾವು ಬರ್ದೇ ಇರ್ತೀವ. ಗಾಡಿಲಿ AC ಹಾಕ್ತೀಯಾ? ACನೂ ಹಾಕ್ತಿವಿ, ಐಸು ಕೊಡ್ತೀವಿ, ಬನ್ನಿ. ಅದು ಕರೆಕ್ಟ್. ಈ ಫೈಲ್ ನಮ್ಮಂತವ್ರು ನಿಡ್ಕೊಂಡ್ ಅಣ್ಣ ನಮಸ್ಕಾರ ಅಣ್ಣ. ಕೇಸೆ ಅವ್ರ ಕಾನ್ವೆಂಟ್. ನಮಸ್ಕಾರ ಅಣ್ಣ. ಕಾರ್ಪೊರೇಷನ್ ಅಡ್ಜಸ್ಟ್ ಮಾಡ್ಕೊಂಡು. ಮೇಡಮ್ ನಮಸ್ಕಾರ ಮೇಡಮ್. ಅಡ್ವಿದೆ ಮೇಡಮ್. ಏನ್ ಮೇಡಮ್ ಭಿಕ್ಷಾ ಬೇಡಕ್ಕೆ ಬಿಡಲ್ಲ ಅಂತಾರೆ, ಹೆಂಗಂದ್ರೆ ಹಂಗೆ ತಕೊಂಡ್ಬಿಡ್ತಾರೆ. ಎನಿ ಪ್ರಾಬ್ಲಮ್ ಇನ್ ಸ್ಟೇಷನ್ ನಮ್ಮಿಂದ ಏನಾದ್ರೂ ಹೆಲ್ಪ್? ನಿಮ್ ಮೈ ಕೈ ಗಟ್ಟಿಯಾಗಿದೆಯಲ್ಲ, ಆದ್ರೆ ಯಾಕೆ ಭಿಕ್ಷೆ ಬೇಡ್ತಾ ಇದೀರಾ? ಹಂಗಂದ್ಬಿಟ್ಟು ನಾವ್ ಹೋಗಿ ಕುಸ್ತಿ ಮಾಡಕ್ಕಾಗತ್ತಾ? ಏನ್ ಮಾಡಕ್ಕಾಗತ್ತೆ ಮೇಡಮ್, ಚಿಕ್ಕ ವಯಸ್ಸಿಂದ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಅಮ್ಮ ಕಲ್ಸಿದ್ದು ಬಾಲ್ಯದಲ್ಲಿ. ನಿಮ್ ಈ ಚಟ ಬಿಡ್ಸೋಕೆ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ಹಂಗೇನಾದ್ರೂ ಮದರ್ ಟಂಗೆ ಅಮ್ಮದೇ ₹2 ಕೊಟ್ಬಿಟ್ರೆ ಅರ್ಜೆಂಟ್ ಆಗಿ ಆಚೆ ಹೋಗ್ಬಿಡಿ. ಬೇಡಿ, ಆದ್ರೆ ಭಿಕ್ಷೆನಲ್ಲ ವೋಟ್ನ. ನಿಮ್ಮನ್ನ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ನನ್ನನ್ನ ಬೆಳಗ್ಗೆ ಜೋಕ್ ಮಾಡ್ತಾವ್ರೆ ಮೇಡಮ್. ಈ ಕೈದಿಗಳಿಗೆ ಚಿತ್ರಾನ್ನ ತರಿಸಿರ್ತಿರಲ್ಲ, ಅರ್ಧ ಮಾಡ್ಕೊಟ್ಬಿಟ್ರೆ ತಿನ್ಕೊಂಡು ಹೋಗ್ಬಿಡ್ತೀವಿ. ಕಾಮಿಡಿ ಅಲ್ಲ, ಸೀರಿಯಸ್. ನೀವ್ ಎಲೆಕ್ಷನ್ ನಿಲ್ತಾ ಇದ್ದೀರಾ, ಅದು ಭೂಪತಿಗೆ ಎದುರಾಗಿ.
ಮೇಡಮ್ ಯಾಕೆ ಮೇಡಮ್ ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಹೆಂಗೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆ ದರಿದ್ರ ನನ್ ಮಗನ ಕಣ್ಣಿಗೆ ಬಿದ್ದು ಬೂದಿ ಆಗೋದ್ಕಿಂತ ನೀವು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ ಹೊಂಟೋಗ್ತೀವಿ ಮೇಡಮ್. ಮೇಡಮ್ ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ನಿಲ್ಲೋದಕ್ಕೆ ನನಗೆ ಏನು ಯೋಗ್ಯತೆ ಇದೆ? ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಕಲಾಸಿಪಾಳ್ಯದ ಬಗ್ಗೆ ನಿಮ್ಗೇನ್ ಗೊತ್ತು? ಕಲಾಸಿಪಾಳ್ಯದ ಬಗ್ಗೆ ಏನ್ ಗೊತ್ತು ಅಂತ ನಮ್ಮನ್ನ ಕೇಳ್ತಾರೆ. ಏನಿಲ್ಲ ಮಾಡ್ತಾನ ಇಲ್ಲಿರೋ ಅರ್ಧ ಡಜನ್ ಜನ ನಮ್ಮ ಏರಿಯಾಗೆ ಎಣ್ಣೆ ಹೊಡಿಯಕ್ಕೆ ಚಾಕ್ಲೇಟ್ ತಿನ್ನಕ್ಕೆ ಬಂದೇ ಬರ್ತಾರೆ. ಇರೋದು 99 ಬೀದಿ, ಅದರಲ್ಲಿ 29 ವೆಜ್. ಅಲ್ಲಿಗೆ ನಾವು ಹೋಗಲ್ಲ. 60 ನಾನ್ ವೆಜ್. ಪರ್ಮನೆಂಟ್ ನಮ್ಮ ಅಡ್ಡಾನೆ ಅಲ್ಲಿ. ಇನ್ 3 ಬೀದಿಗಂತೂ ನಾವು ಹೋಗೋದೇ ಇಲ್ಲ. ಬೀದಿ ನಾಯಿಗಳ ಕಾಟ. ಗಲ್ಲಿ ಗಲ್ಲಿಗೂ ಲೈಟ್ ಕಂಬ ಇದೆ. ಲೈಟ್ ಉರಿ ಅಲ್ವೇ? ಬೀದಿ ಬೀದಿಗೂ ಕೊಳ ಇದೆ. ನೀರ್ ಬರಲ್ವೇ? 12 ನ್ಯಾಯಬೆಲೆ ಅಂಗಡಿ ಇದೆ. ಅದ್ರಲ್ಲಿ 6 ಬೋಗಸ್. ಬರೋ ಸೀಮೆಣ್ಣೆ ಅಕ್ಕಿ ಬೇಳೆ ಎಲ್ಲ ಅವೇಸು. ಇನ್ನು ಮೂತ್ರ ವಿಸರ್ಜನೆ ಒಳ ಚರಂಡಿ ಕೆಲಸ ಎಲ್ಲ ಆಮೇಲೆ 30% ಜನ ಮಾತ್ರ ನ್ಯಾಯವಾಗಿ ಜೀವನ ಮಾಡೋದು. 70% ಅಲ್ಲೂ ಟಕಾಸ್ ಇವನ್ ತರ ನಮ್ ತರ ಬಿಡ್ತಾರೆ. ನಿನಗ್ ಗೊತ್ತಿರೋ 1% ಆ ಭೂಪತಿಗ್ ಗೊತ್ತಿಲ್ಲ. ನೀನ್ ಧೈರ್ಯವಾಗಿ ಎಲೆಕ್ಷನ್ ನಿಂತ್ಕೋ. ಏನೇ ಆದ್ರೂ ನಾನಿದ್ದೀನಿ. ನೀನ್ 100% ಗೆದ್ದೇ ಗೆಲ್ತೀಯ. ಅಣ್ಣರ ಅಣ್ಣ ಅಮ್ಮ ತಾಯಿ ಚಲ್ಪತಿ ಅಣ್ಣರ ಅಣ್ಣರ ಅಣ್ಣ ಅಮ್ಮ ತಾಯಿ ಚಲ್ಪತಿ ಅಣ್ಣರ ಅಣ್ಣರ ಅಣ್ಣ ಅಮ್ಮ ತಾಯಿ ಚಲ್ಪತಿ ಓಡ್ದೆ. ನನಗೆ ಅಪೋಸಿಟ್ ಆಗಿ ಆಫ್ಟರ್ ಆಲ್ ಒಬ್ಬ ಭಿಕ್ಷುಕ ನಿಂತಿದ್ದಾನ. ಅವನ್ ನಿಂತಿಲ್ಲ, ಅವಳು ನಿಲ್ಸಿದಾಳೆ. ಇದೆಲ್ಲ ಬೇಕಿತ್ತ ನಮ್ಗೆ? ಅವನು ಓಟನ್ನ ಭಿಕ್ಷೆ ಬೇಡೋ ಜಾಗದಲ್ಲಿ ನೀನು ಭಿಕ್ಷೆ ಬೇಡ್ತೀಯಾ? ಅವ್ನು ಓಟ್ಗೋಸ್ಕರ ಕಾಲ್ ಹಿಡ್ಕೊಂಡೆ ನೀನು ಹೋಗಿ ಹಿಡ್ಕೋತೀಯಾ? ಆ ಭಿಕ್ಷಕ ನನ್ನ ಮಗನಿಗೆ ಮುಹೂರ್ತ ಇಟ್ಬಿಡ್ಲಾ? ನಿನ್ ಕೈಗೆ ಕರ್ನಾಗರ ಕಡಿಯ ಏನು? ನಿನ್ ಕೈಯಲ್ಲಿ ಬಟನ್ ಚಾಕು ಇಟ್ಕೊಂಡೇ ಹುಟ್ಟಿದ್ಯೇನೋ? ಅದನ್ನ ಮಟನ್ ಸಾಬ್ಗೆ ಅಪಾಯಿಂಟ್ ಆಗೋ. ಎಲೆಕ್ಷನ್ ಟೈಮ್ ಅಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ ನ ಮರ್ಡರ್ ಮಾಡಿದ್ರೆ ಸಿಂಪತಿ ಯಾರು ಬೈತದೆ? ಅಯ್ಯ ಮೊದ್ಲೇ ಅವನ ಅಮ್ಮ ತಾಯಿ ಭಿಕ್ಷಕ ಅವನಿಗೆ ಮಾಡ್ರ ಬೇರೆ ಕೇಳು. ಭೂಪತಿ ನೋಡೋ, ಜ್ಯೋತಿಷ್ಯ ಶಾಸ್ತ್ರ ಫೆಂಗ್ಸು ಇವೆಲ್ಲ ನೋಡ್ಕೊಂಡು ಎಲೆಕ್ಷನ್ ಪೇಸ್ ಮಾಡೋ. ನೀನ್ ಗೆಲ್ತೀಯ ಕಣೋ, ನಾನಿದ್ದೀನಿ. ಅದ್ ನನಗೂ ಗೊತ್ತು ಮೊಬೈಲ್ ನಾಚಪ್ಪ. ಜನ ನನ್ನ ಮುಖನ ಗುರ್ತಿಡ್ದು ಓಟ್ ಗುದ್ದಬೇಕು ಅಂದ್ರೆ ಅದಕ್ಕೊಂದ್ ಸಿಂಬಲ್ ಬೇಕಲ್ಲ. ಸೈಕಲ್ ಉತ್ತರ ಪ್ರದೇಶದಲ್ಲಿ ಆಂಧ್ರದಲ್ಲಿ ಆಲೆ ಹಾಕೊಂಡು ತುಳಿತಾ ಬಿದ್ದಾರ ಬಿಟ್ಟಾಕ. ಗಂಧದ ಮರ ಎಲೆ ವೀರಪ್ಪನ ಗುರ್ತಿಲ್ದಂಗ್ ಮಾಡ್ಬಿಟ್ಟ ಅನ್ಕೋಣ ಅದನ್ನ ಬಿಡೋ. ಭೂಪತಿ ನಿನ್ ಮಕ್ಕೆ ಆ ಗುರ್ತಿಗೆ ಕರೆಕ್ಟ್ ಆಗಿ ಮ್ಯಾಚ್ ಹಾಕೋದು ಶ್ವಾನ. ನಾಯಿ ಕಣೋ. ನಾಯಿನ ಸಿಂಬಲ್ ಆಫ್ ಸಿನ್ಸಿಯಾರಿಟಿ. ನಾಯಿ ಅಂತ ನೀನ್ ಕೀಳಗೆ ಯೋಚನೆ ಮಾಡಪ್ಪ ನೀನು. ಈಗ ತಾಯಿ ಸೆಂಟಿಮೆಂಟ್ ಸಿನಿಮಾ ತರನೇ ನಾಯಿ ಸೆಂಟಿಮೆಂಟ್ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಅಷ್ಟೇ ಯಾಕೆ ನಮ್ಮ ಸಿನಿಮಾ ಆಗ್ಬಿಟ್ರು ರಮ್ಯ. ದಿನಕ್ಕೆ 100 ಸಲ ಮುತ್ತಿಕ್ಕದು ಆ ಪುಣ್ಯವಂತ ನಾಯಿಗೆ. ಆ ಸಿಂಬಲ್ ನೀನ್ ಇಟ್ಕೊಂಡ್ರೆ ನಿನ್ನ ಬಾಳು ಬಂಗಾರ. ಎಲ್ಲರಿಗಷ್ಟೇ ಆಮೇಲೆ ಕಚ್ಚುವಂತೆ. ಓಕೆ, ಐ ಲೈಕ್ ಇಟ್. ಏಕ್ದಮ್ ಓಕೆ. ಸಿಟಿಲಿ ಪೋಸ್ಟರ್ಸು, ಬ್ಯಾನರ್ಸು, ಹೋಲ್ಡಿಂಗ್ಸು ಎಲ್ಲದ್ರ ಮೇಲೆ ವೋಟ್ ಫಾರ್ ಭೂಪತಿ, ವೋಟ್ ಫಾರ್ ಟಾಪ್. ನಿಂತ ಮಹನೀಯರೇ, ದೇವಾನು ದೇವತೆಗಳಾದ ಮತದಾರರೇ, ಇವತ್ತಿನ ಈ ರಾಜಕೀಯ ನಾಯಕರು ಈ ಬೆಂಗಳೂರ್ನ ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಹೋಗ್ ಮಾಡ್ತೀವಿ, ಅಮೆರಿಕ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ ಹೇಳಿದ್ರಲ್ಲ. ಎಲ್ಲ ಬದಲಾಗಿದೆ ಬೆಂಗಳೂರು. ನಮ್ಮ ಕಲಾಸ್ಪಳ್ಯದಲ್ಲಿರುವ ಬೋಟಿ ಅಂಗಡಿ ಚಾಕನ ತರ ಇದೆ. ನೀವ್ ಹೇಳಿ. ದಯವಿಟ್ಟು ನನಗೆ ಓಟ್ ಹಾಕ್ರಮ್ಮ. ನಿಮ್ಮ ಮನೆಯ ಬೀದಿ ಬೀದಿ ಜಗಳಿಗಳ ಮೇಲೆ ಕೂತ್ಕೊಂಡು ತಂಗ್ಳನ್ನ ತಿಂದಿರೋ ದೇಹನ ಮಾಯೋದು ಆ ಒಂದು ಋಣನ ತೀರ್ಸಕ್ಕಾದ್ರೂ ನನಗೆ ಓಟ್ ಹಾಕ್ರಮ್ಮ. ನೀವು ನನ್ನ ಗೆಲ್ಸಿದ್ದೆ ಆದ್ರೆ ಇಡೀ ಕಲಾಸಿ ಪಾಳ್ಯದ ಬೆಂಗಳೂರಿನ ಒಂದು ಮಾತೃ ಕ್ಷೇತ್ರವನ್ನಾಗಿ ಮಾಡ್ತೀನಿ. ಇದು ನನ್ನ ತಮ್ಮನ ಮೇಲೆ ತಮ್ಮ ಮಾತಾಡ್ತಾರೆ.
ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟ್. ಅವ್ರು ಆಡಿದ್ದೆ ಮಾತು, ಕೊಟ್ಟಿದ್ದೆ ವರ, ಬೇಡಿದ್ದೆ ಭಿಕ್ಷೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏಕ ಮಾರು ದೋ ತುಕಡ. ಈ ಭಿಕ್ಷಾ ಪಾತ್ರೆ ನಿಮ್ಮ ಮನೆಯ ಅಕ್ಷಯ ಪಾತ್ರೆ ಆಗ್ಬೇಕು ಅಂದ್ರೆ ನಮ್ಮ ಅಣ್ಣನಿಗೆ ಮತ ಹಾಕಿ. ನಿಮ್ಮ ಓಟು ಯಾರಿಗೆ? ಇವತ್ತಿನ ದಿನ ನಮ್ಮ ಭೂಪತಿ ಅಣ್ಣ ಅವರು ಈ ಕ್ಷೇತ್ರವನ್ನ ಬ್ಯಾಂಕಾಕ್ ಮಾಡ್ತೀವಿ ಅಂತ ಪಣ ತೊಡ್ತಿದ್ದಾರೆ. ನೀವು ಬೆಂಗಳೂರಿನವರು ಬ್ಯಾಂಕಾಕ್ ತುಂಬಾ ಹೋಗ್ತಿರ್ತೀರಾ, ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಜನ ಹೆಂಗಿರ್ತಾರೆ ಅಂತ. ಅಲ್ಲಿ ಜನ ಸುಖ, ಶಾಂತಿ, ನೆಮ್ಮದಿ, ಮಸಾಜು, ಪಾರ್ಲರು, ತಲೆ ಬತ್ಕೊಳ್ಳೋದು ಅಷ್ಟು ಸುಖವಾಗಿರ್ತಾರೆ. ಆ ಒಂದು ಸೌಲಭ್ಯ ಪ್ರತಿಯೊಂದು ಮನೆಗೆ ಕೊಡ್ತೀವಿ ಅಂತ ಇವತ್ತು ನಮ್ಮಣ್ಣ ಭೂಪತಿ ಅವರು ಶಪಥ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಿನ ಏನಾದ್ರು ಬ್ಯಾಂಕಾಕ್ ಮಾಡ್ಬಿಟ್ರೆ ಎಲ್ಲದ್ರಲ್ಲಿ ಸ್ಪೀಡ್ ಕ್ಲಬ್ಗಳು, ಕುರ್ತಾ, ಕ್ಯಾಬ್ರೆ, ವ್ಯಭಿಚಾರ, ಅನಾಚಾರ, ಅತ್ಯಾಚಾರ, ಜೂಜು, ಗುಟ್ಕಾ, ಮಟ್ಕಾ, ಜಟ್ಕಾ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನಮ್ಮ ಬೆಂಗಳೂರು.